ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಾಯನ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಗಾನಲೋಕ ವ್ಲಾಗ್ಸ್ ಅಂತ. ನಾವಿವತ್ತು ಆಗ್ರಾ ಕ್ಯಾಂಟಲ್ ಇದ್ದೀವಿ. ನಾನಿವತ್ತು ಆಗ್ರಾ ತಾಜ್ ಮಹಲ್, ಆಗ್ರಾ ಫೋರ್ಟ್ ಮತ್ತೆ ಸುಮಾರೆಲ್ಲ ಪ್ಲೇಸಸ್ನ ನೋಡಬೇಕು, ಕವರ್ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ. ನಾವು ಇವತ್ತು ಬೆಳಗಿನ ಜಾವ 1:30 ಗಂಟೆಗೆ ಕಾಲ್ಕದಿಂದ ಬಂದಿದ್ದೀವಿ. ಇಲ್ಲಿ ಈ ರೂಮಲ್ಲಿ ಸ್ಟೇ ಮಾಡಿದ್ದೀವಿ ಆಗ್ರಾದಲ್ಲಿ. ನಾನು ಮೂಲತಃ ಕೊಡಗಿನವಳು. ನಾವಿವಾಗ ಎಲ್ಲ ಮುಗಿಸ್ಕೊಂಡು ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಇದ್ದೀವಿ. ಸೊ ಇದು ನಂದು ಫಸ್ಟ್ ವ್ಲಾಗ್. ನನ್ನ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ ರೂಮಿಂದ ಚೆಕ್ಔಟ್ ಆಗಿ ಹೊರಗಡೆ ಬರ್ತಾ ಇದೀವಿ. ಟ್ಯಾಕ್ಸಿ ಬಂದಿದೆ. ಫತೇಪುರ್ ಸಿಕ್ರಿ ಸುಮಾರೆಲ್ಲ ಪ್ಲೇಸಸ್ನ ಕವರ್ ಮಾಡ್ತೀವಿ. ನೀವು ಜೊತೆಗಿರಿ, ನೋಡ್ತಾ ಇರಿ. ಗೈಸ್, ಇದು ಫತೇಪುರ್ ಸಿಕ್ರಿ ಎಂಟ್ರೆನ್ಸ್ ಗೇಟ್ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದೀವಿ. ಗೈಸ್, ನಾವಿವಾಗ ಒಳಗಡೆ ಬಂದಿದ್ದೀವಿ. ಇದು ಎಲೆಕ್ಟ್ರಿಕ್ ಗಾಡಿ. ಇದರಲ್ಲಿ ನಾವು ಅಕ್ಬರ್ ಪ್ಯಾಲೇಸಿಗೆ ಮೇಲೆ ಹೋಗುವಂಥದ್ದು. ಗೈಸ್, ಇದು ವಾಲ್ ಕಾರ್ ಟಿಕೆಟ್ ಅಂತ 40 ರುಪೀಸ್. ಅಂದ್ರೆ ಇದು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ಲಿಕ್ಕೆ ಅಂತ. ಅವರು ಗೈಡ್ ನಮ್ದು ಗೈಡ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ. ನಮ್ಮ ಜೊತೆಗೆ ಇರ್ತಾರೆ ಹೋಗಿ ಬರೋ ತನಕ. ಓಕೆ, ನಮ್ಮ ಜೊತೆನೆ ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿ ಫಾರಿನರ್ಸ್ಗೆ ಟಿಕೆಟ್ ಬಂದು 10 ರುಪೀಸ್ ಇರುತ್ತೆ. ನಮಗೆ 50 ರುಪೀಸ್ ಅಲ್ಲಿ ಟಿಕೆಟ್ ಇರುತ್ತೆ. ನೋಡಿ, ಇಲ್ಲಿ ಎಲ್ಲಾನು ಹಾಕಿದ್ದಾರೆ. ये है सीकरी अकबर का पैलेस। फतेहपुर आ गया है, वो होली प्लेस है। दोनों को मिलाकर बोलते हैं फतेहपुर सीकरी। अगर जगह ಇವರು ಗೈಡ್ ಮಾಡ್ತಾ ಇದ್ದಾರೆ ಹಿಂದಿಯಲ್ಲಿ. ನಾನು ಅದನ್ನ ನಿಮ್ಗೆ ಕನ್ನಡದಲ್ಲಿ ನಾನು ಹೇಳ್ಕೊಡ್ತಾನೆ. ಗೈಸ್, ಫತೇಪುರ್ ಬೇರೆ, ಸಿಕ್ರಿನೇ ಬೇರೆ. ಆಕ್ಚುಲಿ ಇದು ಒಂದು ಅಕ್ಬರ್ದು ಮನೆ, ಅಂದ್ರೆ ಪ್ಯಾಲೇಸ್ ಅಂತ ಹೇಳ್ತೀವಿ. ಇಲ್ಲಿ ಅಕ್ಬರ್ಗೆ ಟೋಟಲ್ 3 ಹೆಂಡತಿಯರು. ಫಸ್ಟ್ ಬಂದು ರುಕೆಮಯ್ಯ ಅಂತ ಹೇಳ್ಕೊಂಡು, ಸೆಕೆಂಡ್ ಬಂದು ಮಾರಿಯಮ್ ಅಂತ ಹೇಳ್ಕೊಂಡು, ಥರ್ಡ್ ಒನ್ ಬಂದು ಜೋಧಾ ಅಂತ ಹೇಳ್ಕೊಂಡು. ಫಸ್ಟ್ ಒನ್ ಅವ್ರದ್ದು ಟರ್ಕಿಯಿಂದ ಕರ್ಕೊಂಡ್ ಬಂದಿದ್ದಾರೆ. ಅವರಿಗೆ ಮರಿಯಮ್ಮನ್ನ ಗೋವಾದಿಂದ ಕರ್ಕೊಂಡ್ ಬಂದಿದ್ದಾರೆ. ಇಂದು ಜೋಧಾ ಜಯಪುರದಿಂದ ಕರ್ಕೊಂಡ್ ಬಂದಿದ್ದಾರೆ. ಅವರಿಗೆ 3 ಹೆಂಗಸರಿಗೆ ಮಕ್ಳು ಇರ್ಲಿಲ್ಲ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ, ಇಲ್ಲಿಗೆ ಈ ಅಕ್ಬರ್ ಅವರು ರಾಜಸ್ಥಾನದಿಂದ ಕಾಲಿಗೆ ಚಪ್ಪಲಿಲ್ಲದೆ, ಊಟ ಮಾಡದೆ, ಖಾಲಿ ಹೊಟ್ಟೆಲಿ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದು, ರಾಜಸ್ಥಾನದಿಂದ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಇದೆಲ್ಲ ಏನಿರ್ಲಿಲ್ಲ ಅಂದ್ರೆ ಫುಲ್ ಜಂಗಲ್ ಆಗಿತ್ತು. ಜಂಗಲಲ್ಲಿ ಇರುವಂತ ಟೈಮಲ್ಲಿ ಮೂರು ಅವರಿಗೆ ಹೆಂಗಸರು, ಅದರಲ್ಲಿ ಒಬ್ಬರ ಹೆಂಗಸರು ಬಂದು ಜೋಧಾ ಅಂತ ಹೇಳ್ಕೊಂಡು. ಇಲ್ಲಿ ಒಬ್ಬ ಬಾಬಾ ಇದ್ರಂತೆ. ಆ ಬಾಬನ ಹೆಸರು ಸಲೀಂ ಅಂತ ಬಾಬಾ ಇದ್ರಂತೆ. ಬಾಬಾ ಜೊತೆಯಲ್ಲಿ ನಮ್ಮ ಈ ಅಕ್ಬರ್ ಅವರು ಹೋಗಿ ಅವ್ರ ಕೈಯಿಂದ ಬೇಡ್ಕೊಳ್ಳಿ ಅಂತ, ನಮಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಾಗಬೇಕಂತ ಹೇಳ್ಕೊಂಡು. ಆ ಟೈಮಲ್ಲಿ ಆ ಬಾಬಾ ಅವರು ಇವರಿಗೆ ಮನ್ನತ್ ಕೊಟ್ಟು ಮಕ್ಕಳಾಗಿರೋದು. ಆ ಮಕ್ಕಳೇ ಸಲೀಂ ಅಂತ ಹೆಸರಿಟ್ಟಿದ್ದಾರೆ, ಬಾಬಾ ಅವರ ಹೆಸರು. ಮತ್ತೆ ಅವ್ರು ದೊಡ್ಡವರಾದ್ಮೇಲೆ ಅವ್ರ ಹೆಸರು ಜಹಾಂಗೀರ್ ಅಂತ ಆಗಿದ್ದು. ಅಲ್ಲಿಂದ ಈ ಪ್ಯಾಲೇಸ್ ಕಟ್ಬೇಕಂದ್ರೆ 12 ವರ್ಷದಲ್ಲಿ ಈ ಪ್ಯಾಲೇಸ್ ಎಲ್ಲ ನಮ್ಮ ಅಕ್ಬರ್ ಅವರು ಮಾಡಿದ್ದಾರೆ. ಮತ್ತೆ ಮುಂದೆ ನೋಡೋಣ ಬನ್ನಿ. ಈ ಗೋಡೆಗಳಲ್ಲಿ ಮುಂಚೆ ಕುದುರೆನ ಕಟ್ತಾ ಇದ್ರಂತೆ. ಅದು ಕುದುರೆಗೆ ಹಾಕುವಂತಹ ಫುಡ್ ಹಾಕುವಂತಹ ಜಾಗ ಇದು. ಅದನ್ನ ಅಸ್ತವಲ್ ಅಂತ ಹೇಳ್ತಾರೆ. ನೋಡಿ, ಎಲ್ಲಾ ಜಾಗದಲ್ಲೂ ಆ ತರನೇ. ಗೈಸ್, ಇವಾಗ ಇದು ಕಾಣ್ತಾ ಇದೆ ಅಲ್ಲ, ಇದು ಬೀರ್ಬಲ್ದು ಪ್ಯಾಲೇಸ್. ಅಕ್ಬರ್ದು ಅಡ್ವೈಸರ್ ಅವನು ಬೀರ್ಬಲ್ ಅಂತ. ಇದು ಬೀರ್ಬಲ್ದು ಪ್ಯಾಲೇಸ್ ಆಗಿದೆ. ನೋಡಿ, ಎಲ್ಲಾನು ಕಲ್ಲಿಂದನೇ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಯಾವ್ದು ಮಿಷಿನ್ಗಳು ಇರ್ಲಿಲ್ಲ ಅಲ್ವಾ, ಎಲ್ಲ ಕೈಯಿಂದನೇ ಮಾಡಿದ್ದಾರೆ. ಇದು 500 ವರ್ಷದ ಹಿಂದ್ಗಡೆ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಕ್ಬರನ 2ನೇ ಹೆಂಡತಿ ಮರಿಯಮ್ ಅಂತ ಗೋವಾದಿಂದ ಅವರೇನೆ. ಇದು ಚರ್ಚ್ ಸೈಡ್ ಅಲ್ಲಿ ಮಾಡಿರುವಂತಹ ಒಂದು ಪ್ಯಾಲೇಸ್ ಇದು. ಇದು ಮರಿಯಮ್ದು ಫೋಟೋ, ಅದು ಕೈಯಲ್ಲಿ ಕೆತ್ತನೆ ಮಾಡಿರುವಂತದ್ದು. ಕಾಣಿಸ್ತಾ ಇಲ್ಲ, ಎಲ್ಲ ಅಳಿಸಿ ಹೋಗ್ಬಿಟ್ಟಿದೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಇದು ಗೈಸ್, ಇವಾಗ ಹಸ್ಬೆಂಡ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೈಸ್ ನೋಡಿ, ಇದು 2 ಕಿಚನ್ ಇದೆ. ಅವ್ರ ಟೈಮಲ್ಲಿ ರುಕೈ ಅಂತ ಹೇಳ್ತಾ ಇದ್ರಲ್ಲ, ಅವ್ರದ್ದು ಪ್ಯೂರ್ ಇದು, ಅವರು ಫುಲ್ ನಾನ್ ವೆಜ್ ಕಿಚನ್. ಅದು ಈ ಕಡೆ ಲೆಫ್ಟ್ ಸೈಡ್ ಕಾಣ್ತಿದೆ ನಮಗೆ. ನೋಡಿ, ಈ ಕಡೆ ಇದು ಕಾಣ್ತಿದೆ ಜೋಧಾ ಅವ್ರದ್ದು ಕಿಚನ್. ರಾಜಸ್ಥಾನಿಂದ ಬಂದವರು. ಅದ್ರ ಸಲುವಾಗಿ ಅವ್ರು ನೋಡಿ ಎಲ್ಲ ಜುಮ್ಕಿ ಓಲೆಗಳ ತರ ಎಲ್ಲ ಮಾಡಿದ್ದಾರೆ. ಅದ್ರ ಅವ್ರು ಪ್ಯೂರ್ ವೆಜ್ ಆಗಿದ್ರಂತೆ. ಅವ್ರದ್ದು ಇದು ಕಿಚನ್ ಆಗಿದೆ. ಓಕೆ, ಜುಮ್ಕಿ ಅದು ಅವರಿಗೆ ತುಂಬಾ ಇಷ್ಟ ಅಂತ ಜುಮ್ಕಿಯನ್ನ ಇದ್ರಲ್ಲಿ ವಾಲ್ ಅಲ್ಲೇ ಮಾಡ್ಬಿಟ್ಟಿದ್ದಾರೆ. ಜುಮ್ಕಿ ಇಷ್ಟ ಅಂದ್ರು ಸರಿ, ಅಂದ್ರೆ ರಾಜಸ್ಥಾನ್ ಕಲ್ಚರ್ ಅಲ್ಲಿ ಅವರು ಈ ತರನೇ ತುಂಬಾನೇ ಯೂಸ್ ಮಾಡೋಂಥದ್ದು.
ಜುಮ್ಕಿಗಳಾಗಿರ್ಬೋದು, ವಾಲೆ ಆಗಿರ್ಬೋದು, ಈ ತರ ತುಂಬಾ ಯೂಸ್ ಮಾಡ್ತಾರೆ. ಅದ್ರ ಸಲುವಾಗಿ ಅದನ್ನ ಈ ತರ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಇದು ಫುಲ್ ಪ್ಯಾಲೇಸ್ ಗೈಸ್ ನೋಡಿ, ಈ ತರ ಇದೆ, ಫುಲ್ ಕಲ್ಲಲ್ಲೇ ಮಾಡಿರುವಂತದ್ದು. ಓಕೆ ಗೈಸ್, ಇವಾಗ ಇದು ಅಕ್ಬರ್ದು ಡ್ರೀಮ್ ಹೌಸ್ ಅಂತ ಹೇಳ್ತಾರೆ, ಕನಸಿನ ಮನೆ ಅಂತ. ಇಲ್ಲಿ ಅಕ್ಬರ್ ಮಲಗ್ತಾ ಇದ್ರಂತೆ, ಈ ಪ್ಲೇಸ್ ಅಲ್ಲಿ ಅಕ್ಬರ್ ಮಲಗ್ತಾ ಇದ್ರಂತೆ ಇದ್ರ ಮೇಲೆ. ಇದರಲ್ಲಿ ಚಂದನದ ಕಾಲ್ಗಳಿತ್ತಂತೆ, ಮರದ ಕಾಲುಗಳು. ಇವಾಗ ಅದನ್ನ ತೆಗ್ದಿದ್ದಾರೆ. ಇದು ಅವ್ರದ್ದು ಡ್ರೀಮ್ ಹೌಸ್ ಅಂತಾನೆ ಹೇಳ್ಬೋದು. ಗೈಸ್ ನೋಡಿ, ನಾವ್ ಇಲ್ಲಿ ಬಂದಿರೋದು ಅಕ್ಬರ್ದು ಅವನ್ ಪ್ಯಾಲೇಸ್ ಒಳಗೇನೆ. ಇದು ಬಂದು ಏನಂದ್ರೆ, ಬನ್ನಿ ಬನ್ನಿ ಈ ಕಡೆ ಬನ್ನಿ. ಇದೇನಂದ್ರೆ, ಈ ತಾನ್ಸೇನ್ ಅಂತ ಒಬ್ಬ, ಈ 9 ಅಕ್ಬರ್ದು 9 ಸಹಪಾಠಿಗಳಲ್ಲಿ ತಾನ್ಸೇನ್ ಒಬ್ಬ ಇದ್ದಂತೆ. ತಾನ್ಸೇನ್ ಅವ್ರು ಬಂದು ದೊಡ್ಡ ಸಂಗೀತಗಾರ, ಮ್ಯೂಸಿಷಿಯನ್. ಮ್ಯೂಸಿಷಿಯನ್ ಇಲ್ಲಿ ಮಾಡ್ತಿದ್ದ, ಅವನು ಮ್ಯೂಸಿಕ್ ಇಲ್ಲಿ ಮಾಡ್ತಿದ್ದ, ಇದ್ರ ಮೇಲೆ ಕೂತ್ಕೊಂಡು ಮ್ಯೂಸಿಕ್ ಮಾಡ್ತಿದ್ದ. ಅಕ್ಬರ್ನ ಹೆಂಡತಿ ಬಂದು ಇದ್ರ ಮೇಲೆ ಕೂತ್ಕೊಂಡು ಆ ಮ್ಯೂಸಿಕ್ ನ ಆನಂದಿಸ್ತಿದ್ಲು, ಅಂದ್ರೆ ನೋಡ್ತಾ ಇದ್ಲು. ಆ ಟೈಮಲ್ಲಿ ಅಕ್ಬರ್ ಮತ್ತೆ ಬಿರ್ಜು ಬಾಬಾ ಅಂತ ಒಬ್ರು ದೊಡ್ಡ ಅವರು ಮ್ಯೂಸಿಷಿಯನ್ ಇದ್ರಂತೆ. ಅವರಿಗೂ ಇವರಿಗೂ ಕಾಂಪಿಟೇಷನ್ ಬರ್ತಿದಂತೆ. ಕಾಂಪಿಟೇಷನ್ ಆಗೋ ಟೈಮಲ್ಲಿ ಕೆಳಗಡೆ ಈ ನೀರಿದೆಯಲ್ಲ, ಈ ಕೆಳಗಡೆ ನೀರಲ್ಲಿ ಆಟೋಮೆಟಿಕ್ ಆಗಿ ಅಂದ್ರೆ ಬೆಂಕಿ ಬರ್ತಿದಂತೆ. ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಮಳೆ ಅಂದ್ರೆ ಬೆಂಕಿ ಮಳೆ ಬೀಳ್ತಂತೆ. ನ್ಯಾಚುರಲ್ ಆಗಿ ಬರ್ತಿದ್ದ, ಅಷ್ಟು ಪವರ್ ಇದಂತ ಒಂದು ವಿಷಯ ಇದು. ಆ ಟೈಮ್ ಇದೆ ಸಂಭವ. ಗೈಸ್, ಇದ್ರಲ್ಲಿ ಶಾರುಖ್ ಖಾನ್ದು ಪಿಕ್ಚರ್ ಶೂಟಿಂಗ್ ಆಗಿದೆ ಅಂತ ಇಲ್ಲಿ ಬಂದಿದೆ ಪ್ಲೇಸ್ ಅಲ್ಲಿ. ಯಾವ ಸಾಂಗ್ ಅಂದ್ರೆ ನಯ ಹೋನಾತ ಪ್ಯಾರ್ ಅಂತ, ಆ ಸಾಂಗ್ ಶೂಟಿಂಗ್ ಇಲ್ಲ ಇದೇ ಪ್ಲೇಸ್ ಅಲ್ಲಿ ಆಗಿರೋದಂತೆ ಗೈಸ್. ಬಫೆ ಸಿಸ್ಟಮ್ ಅಲ್ಲಿ ಫುಡ್ ಗಳನ್ನೆಲ್ಲ ಇಡ್ತಾ ಇದ್ರಂತೆ ಇದೇ ಪ್ಲೇಸ್ ಅಲ್ಲಿ ನೋಡಿ, ಈ ತರ. ಮತ್ತೆ 3 ಹೆಂಡತಿನ ಕರ್ಕೊಂಡು ಅಕ್ಬರ್ ಇಲ್ಲಿ ಇದೇ ಪ್ಲೇಸ್ ಅಲ್ಲಿ ಊಟ ಮಾಡ್ತಾ ಇದ್ರಂತೆ. ಅಕ್ಬರ್ದು ವಾಶ್ರೂಮ್ ಹೆಸರು ಹಮಾಮ್ ಅಂತ. ಗೈಸ್ ನೋಡಿ, ಇದೆಯಲ್ಲ, ಇದನ್ನ ತೋರಿಸ್ತೇನೆ. ಇದು ಬಂದು ಅಕ್ಬರ್ದು ರುಕಮಯ್ಯ ಅಂತ ಒಬ್ರು ಇದ್ದಾರೆ ಹೆಂಡತಿ, ಅವ್ರದ್ದು ಮಹಲ್ ಅಂದ್ರೆ ಸೀಸ್ ಮೆಹಲ್ ಅಂತ ಹೇಳ್ತಾರೆ. ಚೆನ್ನಾಗಿದೆ ನೋಡಿ. ಇದು ಆ ಟೈಮ್ ಸೀಸ್ ಮೆಹಲ್ ಅಂತ ಅವ್ರು ಯೂಸ್ ಮಾಡ್ತಿದ್ದು, ಕಮಲದ್ದು ಕೋಣೆ ಇದು. ಇದು ರುಕಯ್ಯಂದು ಮಹಲ್. ಇಲ್ಲಿ ಅವರು ತುಂಬಾ ಇಷ್ಟಪಟ್ಟು ಗ್ರೇಪ್ಸ್ ತಿಂತಾ ಇದ್ರಂತೆ, ದ್ರಾಕ್ಷಿ. ಅದನ್ನ ಫೋಟೋನ ಅವರ ಮಹಲಲ್ಲಿ ಹಾಕ್ಬಿಟ್ಟಿದ್ದಾರೆ ನೋಡಿ, ಈ ತರ. ಸ್ನೇಹಿತರೆ ನೋಡಿ, ಏನಂದ್ರೆ 1 2 3 4 5 ಮಾಡಿದ್ದಾರೆ ಅವರು, ಅಕ್ಬರ್ ಅವರು. ಅಂದ್ರೆ ಅದರಲ್ಲಿ 176 ಕಂಬಗಳನ್ನು ಹಾಕಿದ್ದಾರೆ ಅವರು. ಅದ್ರಲ್ಲಿ 2 ಹೆಂಡತಿರಿಗಾಗಿ, ಒಬ್ರದ್ದು ಜೋಧಾ ಅಂತ ಹೇಳ್ಕೊಂಡು ಹಿಂದೂ ಅವರು, ಇವರು ಮತ್ತು ರುಕುಮಯ್ಯ ಅಂತ ಇದಾರಲ್ಲ ಅವರು ಮುಸ್ಲಿಂ ಅವರು. ಫಸ್ಟ್ ಫ್ಲೋರ್ ಮೇಲೆ ಕಾಣ್ತಿದಾರಲ್ಲ, ಅದರಲ್ಲಿ ರುಕುಮಯ್ಯ ನಿಂತ್ಕೊಂಡು ಅವ್ರದ್ದು ರಂಜಾನು ಮೊಬರಕ್ ಆಗುತ್ತಲ್ಲ, ಅದರಲ್ಲಿ ಅವರು ಚಾಂದ್ ಅಂದ್ರೆ ಚಂದ್ರಮಾನ ನೋಡ್ತಿದಾರಂತೆ. ಆಮೇಲೆ ಅವರು ಊಟ ಮಾಡುವಂತ ಒಂದು ಕಲ್ಚರ್ ಇದೆಲ್ಲ ಅವ್ರದ್ದು, ಆ ತರ. ಸೆಕೆಂಡ್ ಇದರಲ್ಲಿ ಜೋಧಾ ಅಂತ ಹೇಳ್ಕೊಂಡು ಅವ್ರು ಬಂದು ನಮ್ದು ಈ ಕಡೆ, ಈ ನಾರ್ತ್ ಇಂಡಿಯಾ ಕಡೆ ಅಂದ್ರೆ ಈ ಕರವಾ ಚೌತ್ ಅಂತ ಹೇಳ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಚಂದ್ರನ ನೋಡ್ಬಿಟ್ಟು ಅವರು ಊಟ ಮಾಡ್ತಾರಂತೆ, ಒಂದು ಜಾಲಿಯಲ್ಲಿ ಇಟ್ಕೊಂಡು. ಆ ತರ ಫೆಸ್ಟಿವಲ್ ಮಾಡಕ್ಕಾಗಿ ಈ ತರ ಮ್ಯಾಲ್ ಇದೆ ನೋಡಿ ಗೈಸ್. ಇದು ಮುಂಚೆ ಇಲ್ಲಿ ಅಕ್ಬರ್ನ ಕಾಲದಲ್ಲಿ ಅವನ ಹೆಂಡತಿ ಮತ್ತೆ ಅವರಿಬ್ರು ಬಂದು ಇಲ್ಲಿ ಲೂಡೋ ಆಡ್ತಿದ್ರಂತೆ. ಮುಂಚಿನ ಕಾಲದಲ್ಲಿ ಚೋಸರ್ ಅಂತ ಹೇಳ್ತಾರೆ ಇದಕ್ಕೆ, ಇವಾಗ ಲೂಡೋ. ಹಿಂದಿನ ಕಾಲದ ಪೊಲೀಸ್ ಸ್ಟೇಷನ್ ತರ. ಇಲ್ಲಿ ಬಂದು ಅಕ್ಬರಿಗೆ ಕಂಪ್ಲೇಂಟ್ ಕೊಟ್ರೆ ಇಲ್ಲಿ ಬಂದು ಎಲ್ಲರೂ ಬಂದು ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ನಮ್ ಕಡೆ ಪೊಲೀಸ್ ಸ್ಟೇಷನ್, ಕೋರ್ಟ್, ಕಚೇರಿ ಅಂತ ಮಾಡ್ತೀವಿ. ಆಗಿನ ಟೈಮ್ಲಿ ಇದು ಮಾಡ್ತಿದ್ರಂತೆ. ಫಸ್ಟ್ ತೋರಿಸಿದ್ರಲ್ಲ ಅವರು ಆ ಕಡೆ, ಅಲ್ಲಿ ಬಂದು ಈ ಪಬ್ಲಿಕ್ಸ್ ಗಳು ಅಂದ್ರೆ ಇಲ್ಲಿನ ಪಬ್ಲಿಕ್ಸ್ ಅವರು ಬಂದು ಅವ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ರಂತೆ, ಯಾರಿಗೆ ಅಕ್ಬರಿಗೆ ಈ ತರ ನಮ್ದು ಪ್ರಾಬ್ಲಮ್ ಇದೆ, ಸಮಸ್ಯೆ ಅಂತ ಹೇಳ್ಕೊಂಡು. ಅಲ್ಲಿಂದ ಬಂದು ಅಕ್ಬರ್ ಇಲ್ಲಿ ಕೂರ್ತಿದ್ರಂತೆ, ಇದ್ರೊಳಗೆ ನಾವು ಒಳಗೆ ತೋರಿಸ್ತೀವಿ ಇವಾಗ. ಇಲ್ಲಿಂದ ಅವರು ಇಲ್ಲಿ ತೀರ್ಮಾನ ಮಾಡ್ತಿದ್ರಂತೆ, ಅವ್ರಿಗೆ ಯಾವ ತರ ಸಹಾಯ ಮಾಡ್ಬೇಕು, ಅವ್ರಿಗೆ ಯಾವ ತರ ಅಂದ್ರೆ ಹೆಲ್ಪಿಂಗ್ ಯಾವ ತರ ಮಾಡ್ಬೇಕು, ಅಂದ್ರೆ ಒಂದು ಪಂಚಾಯತಿ ತೀರ್ಮಾನ ಆದ್ರೆ ಯಾವ ತರ ಆಗುತ್ತೆ, ಕೋರ್ಟ್ ಕೇಸಲ್ಲಿ ಯಾವ ತರ ನಡೆಯುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಕ್ಲಿಯರ್ ಮಾಡ್ತಿದ್ದು. ಅಕ್ಬರ್ದು ದಿಲ್ವಾನೆ ಖಾಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಅಕ್ಬರ್ ಇದ್ರ ಸೆಂಟ್ರಲ್ಲಿ ಕೂತ್ಕೊಂಡು ಈ 9 ಕಿಟಕಿಗಳಿದೆ, ಅಂದ್ರೆ ಡೋರ್ಸ್ ಗಳಿದೆ ನೋಡಿ, 9ರಲ್ಲಿ 9 ಮಂತ್ರಿಗಳು ಕೂತಿದ್ರು. ಅವ್ರು ಫಸ್ಟ್ ಮಂತ್ರಿ 9 ಅವ್ರು ಕೂರ್ತಿದ್ರು. ಅವ್ರದಂದ್ರೆ ಅವರು ಇಲ್ಲಿ ಕೂತ್ಕೊಂಡು ಪಬ್ಲಿಕ್ ಏನ್ ಪ್ರಾಬ್ಲಮ್ ಇದ್ರೆ ಅವರೆಲ್ಲ ಸಾಲ್ವ್ ಮಾಡುವಂತ ಒಂದು ಏರಿಯಾ ಆಗಿದೆ ಇದು. ಚೆನ್ನಾಗಿ ಯಾವ ತರ ಮಾಡಿದ್ದಾರೆ ನೋಡಿ ಗೈಸ್. ಇದು ಅಕ್ಬರ್ ಅವ್ರದ್ದು ಖಜಾನೆ ಅಂದ್ರೆ ಟ್ರೆಜರಿ. ಇದರಲ್ಲಿ ಅಮೌಂಟ್ ನೆಲ್ಲ ಈ ಲಾಕರ್ ಅಲ್ಲಿ ಇಡ್ತಾ ಇದ್ರಂತೆ ಗೈಸ್, ಮುಂಚಿತ ಕಾಲದಲ್ಲಿ. ನೋಡಿ ಈ ತರ ಈ ಹೋಲ್ ಒಳಗಡೆ ಅಮೌಂಟ್ ನೆಲ್ಲ ಇಡ್ತಾ ಇದ್ರಂತೆ ಗೈಸ್. ಇವಾಗ ನಾವು ಒಳಗಡೆ ಹೋಗಿ ಇವಾಗೆಲ್ಲ ನೋಡ್ಕೊ ಬಂದ್ವಿ ಅಲ್ಲ ಗೈಸ್, ಇದು ಸಿಕ್ರಿ ಅಂತ. ಇವಾಗ ನಾವು ಫತೇಪುರ್ ಸಿಕ್ರಿ ಅಂತ ಇದೆ ಅಲ್ವಾ, ಇವಾಗ ನಾವು ಸಿಕ್ರಿ ನೋಡ್ಕೊ ಬಂದ್ವಿ. ನೆಕ್ಸ್ಟ್ ಆ ಕಡೆ ನಾವು ಫತೇಪುರ್ಗೆ ಹೋಗ್ಬೇಕಾಗುತ್ತೆ, ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತಾ ಇದೆಲ್ಲ ಸುತ್ತು, ಇದು ಫತೇಪುರ್. ಅಲ್ಲಿ ನಾವು ಆ ಕಡೆ ಹೋಗಿರೋದು ಸಿಕ್ರಿ. ಇದು ಅಕ್ಬರ್ದು ದರ್ಗಾ. ನಮ್ಮ ಟೆಂಪಲ್ ಹೇಗಿದೆ ಅದೇ ತರ ಇದು ದರ್ಗಾ, 3 ಕಡೆನೂ ಇದೆ. ಇಲ್ಲಿ ನಾವು ಏನಾದ್ರೂ ಒಂದು ಪ್ರೇಯರ್ ಮಾಡ್ಕೊಂಡ್ರೆ ಇಂಡಿಯಾದಲ್ಲಿ ನಂಬರ್ 1 ದರ್ಗಾ ಅಂತಾನೆ ಹೇಳ್ಬೋದು ಇದಕ್ಕೆ.
ನಾವೇನಾದ್ರೂ ಪ್ರೇಯರ್ ಮಾಡ್ಕೊಂಡು ಅಲ್ಲೇನಾದ್ರೂ ದಾರವನ್ನ ಕಟ್ಟಿದ್ರೆ ಈ ಟೆಂಪಲ್ ಒಳಗಡೆ ದಾರವನ್ನ ಕಟ್ಟಿದ್ರೆ ಅದು ನಾವ್ ಏನ್ ಅನ್ಕೊಂಡಿರ್ತೀವಿ ಅದು ನಿಜ ಆಗುತ್ತಂತೆ. ನೋಡಿ ಗೈಸ್, ಇದೇನೆ ಒಳಗಡೆ ಹೋಗಿ ತೋರಿಸ್ತೀವಿ ನೋಡಿ. ನಾವು ನಮ್ಮ ಇಚ್ಛೆಯಿಂದ ಮನಸ್ಸಲ್ಲಿ ಯೋಚನೆ ಮಾಡಿ ಕಟ್ಟಿ ಇಲ್ಲಿ ಪ್ರಯತ್ನ ಮಾಡ್ಕೊಂಡು ಅದು 100ಕ್ಕೆ 100 ಹಾಗೆ ಆಗುವಂತದ್ದು ಜಾಗ. ನಾ ಇಲ್ಲಿ ಬಂದಿದೀವಿ, ನೋಡ್ತಿದ್ದೀನಿ ದರ್ಗಾ ಯಾವ ತರ ಇದೆ ಅಂತ ತಿಳ್ಕೊಂಡು. ನೋಡಿ, ಇದು ಮೇನ್ ದರ್ಗಾ ಸ್ವಾಮಿದು. ಇದು ನಮ್ದು ಅಕ್ಬರ್ದು ಪ್ಯಾಲೇಸ್. ಅದರ ಫಸ್ಟ್ ಎಂಟ್ರೆನ್ಸ್ ಗೇಟ್ ಇದೆ ಬುಲಂದ್ ದರ್ವಾಜ. ನಾವು ಇಷ್ಟೆಲ್ಲ ಓದಿರ್ತೀವಿ. ಬುಲಂದ್ ದರ್ವಾಜದ್ದು ಮೈನ್ ಗೇಟ್ ಇದು. ಅಂದ್ರೆ ನಮ್ಮ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಗೇಟ್ ಅಂದ್ರೆ ಇದು. ಆ ಟೈಪ್ ಅಲ್ಲಿ ಮಾಡಿದ್ದಾರೆ ನೋಡಿ. ಅಲ್ಲಿಂದ 156 170 ಸ್ಟೆಪ್ಸ್ ಇವೆ. ಇಲ್ಲಿಂದ 170 ಸಮಥಿಂಗ್ ಏನೋ ಹೈಟ್ ಇದೆ ನೋಡಿ. ಗೈಸ್, ಇದಿಷ್ಟು ಫತೇಪುರ್ ಮತ್ತೆ ಸಿಕ್ರಿದು ಹಿಸ್ಟ್ರಿ ಆಗಿರುತ್ತೆ. ನಮಗೆ ಎಷ್ಟು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನಾವು ನಿಮಗೆ ತಿಳಿಸ್ಕೊಡುವ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಆಗ್ರಾ ಫೋರ್ಟ್. ನಾವು ಬರೋಷ್ಟರಲ್ಲಿ ಕತ್ಲೆ ಆಗಿತ್ತು ಅಂತ ಕ್ಲೋಸ್ ಆಗಿತ್ತು, ಒಳಗೆ ಹೋಗಕ್ ಆಗ್ಲಿಲ್ಲ. ನಾವು ಫತೇಪುರ್ ಸಿಕ್ರಿ ಮತ್ತೆ ತಾಜ್ ಮಹಲ್ ನೋಡ್ಕೊಂಡು ಬರೋಷ್ಟರಲ್ಲಿ ಗೇಟ್ ಬಂದಾಗಿತ್ತು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಾಜ್ ಮಹಲ್ದು ಫುಲ್ ಡೀಟೇಲ್ಸ್ ನಾವು ಕೊಡ್ತೀವಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ.